ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಚ್ಚು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಮೀ. ಇದು ನಾನು ತುಂಬಾ ಇಷ್ಟಪಡ್ತಿದ್ದು ಆಕ್ಚುಲಿ ನನ್ನ ಡ್ರೀಮ್ ಅನ್ಕೊಳ್ಳಿ. Uncle darling. Yay! Happy birthday. Happy birthday Achu. Happy birthday. Happy birthday Achu. ಫಸ್ಟ್ ಯಾವ್ದೋ ತಾನು ಲೇ ಹ್ಯಾಪಿ ಬರ್ಡೇ. ಲೇ ರೆಸ್ಪಾನ್ಸ್ ಮಾಡ್ತಿಲ್ಲ ಅವಳು. ಲೇ ಏನ್ ನಿದ್ದೆ ಮಾಡ್ತಿದ್ಯಾ? ಏಯ್ ಹ್ಯಾಪಿ ಬರ್ಡೇ. ರೆಸ್ಪಾನ್ಸ್ ಮಾಡೆ. ಇರೆ ವಾ ಇದೊಳ್ಳೆ ಸರಿಯಾಯ್ತು. ನಾವು 12 ಗಂಟೆವರೆಗೂ ಲೇ ನೋಡು ಹೆಂಗ್ ಕೂತಿದೀವಿ ನಾವು. ಮತ್ತೆ ಹ್ಯಾಪಿ ಬರ್ಡೇ. ಹಲೋ ಲೇ ನಿಂಗೆ ನಾಳೆ ತಾನೇ ಒಂದು ದೊಡ್ಡ ಗಿಫ್ಟು. ಅದ್ರಲ್ಲಿ ಏನಿಗೆ ಗಿಫ್ಟು ನಿಂಗೆ? ಹ್ಯಾಪಿ ಬರ್ಡೇ ಅಚ್ಚು. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಬಟ್ ಈ ಸರಿ ನಿನ್ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬಟ್ ನಿನ್ ಬರ್ತಡೇ ದಿನ ಅಲ್ಲ, ಸರ್ಪ್ರೈಸ್ ಆಗಿ ನೋಡ್ತೀನಿ, ಟ್ರೈ ಮಾಡ್ತೀನಿ. ಬಟ್ ನೀನ್ ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಆರಾಮಾಗಿರ್ಬೇಕು. ಲವ್ ಯು ಸೋ ಮಚ್ ಪಟ್ಟು. ಲವ್ ಯು ಜಾಸ್ತಿ. ಪಾರ್ಟ್ನರೇ. ಗೈಸ್ ನನ್ನ ಸ್ಪೆಷಲ್ ಪರ್ಸನ್ ಇಸ್ ಸ್ಟೋರಿ ಎಲ್ಲ ಸ್ಟೇಟಸ್ ಸ್ಟೋರಿ ಇದು ಸ್ಟೇಟಸ್ ನೋಡಿ. ನಿಂಗೋಸ್ಕರ ನಾನು ಎತ್ತಿ ಎಲ್ಲ ಮಾಡಿ ನಾನು ಇವಳು ನನ್ನ ಸ್ಪೆಷಲ್. ಇನ್ನೊಂದು ಸ್ಪೆಷಲ್ ನೋಡಿ. ಬರ್ತೀನಿ ಎಂತ ಕೇಕ್ ತಂದವಳೆ ನನಗೆ. ಯಪ್ಪ ಹಿಂಗೊಬ್ರು ಬರ್ತಡೇ ಮಾಡ್ಕೊಂಡ್ರೆ ಇದೆ ಫಸ್ಟ್ ಟೈಮ್ ಅಂದ್ರೆ ನಾನೇ. ಹ್ಯಾಪಿ ಬರ್ಡೇ. ಲಾಂಗ್ ಹೂ ಬುಡಿಗ ಕೇಕ್ನ ಟಿಕಾ ಮುಚ್ಕೊಂಡು ನಂಗೆ ಹ್ಯಾಪಿ ಬರ್ತ್ಡೇ ಅದು ನಮ್ದೆ. ನಾಗುಗೆ ನನಗೆ ಬಾ. ನಾಗಿ ಬರಲ್ಲ ನೀನೇ ಹೋಗು. ಬವ್ವಾ ಹೋಗಿ ಪಾಪ. ನಿಮ್ಮವ್ವ ತೆಗ್ದೊಳೆ ದುಡ್ಡು ಕೊಡ್ತಾಳೆ. ಮಡಗ್ತಿರೋದು ಕಮ್ಮುದೇವಿ. ಇವತ್ತಿ ನಾನೇ ತಡಿವಾ. ಲೇ ಕಣ್ಣು ನೋಡು, ನೀರು ಬರ್ತಿದ್ದೆ ಕಣ್ಣಲ್ಲಿ. ನೂರು ವರ್ಷ ಸುಖವಾಗಿ ಬಾಳ್ ಮಗಳೇ. ಅಷ್ಟೇನಾ? ನಿಂದ ಎಂತ ಬುದ್ಧಿ ಎಲ್ಲಾರ್ಗೂ ತಿನ್ನಿಸ್ತೇ. ನಾನು ಮಾತ್ರ ಫಸ್ಟ್ ತಿನ್ನಿಸ್ತೇ. ನಂಗೆ ತಿನ್ಸನೇ ಇಲ್ಲ. ತಿನ್ಸ ಇವಳಿಗೆ ತಿನ್ಸ್ಲಿಲ್ಲ. ಇದೆ ನಾನು ಮಾಡಿದ್ದು. ಥ್ಯಾಂಕ್ಸ್ ಹೇಳು. ಯಾರು ಕಣ್ಣು ಇವೆಣ್ಣು ಕಣ್ಣಿಗೆ ಏನಾರ ಹಾಕಿದ್ದು. ಸೊ ಗೈಸ್ ಟೈಟಲ್ ಆ ಥರ ಇಟ್ಕೋಬಾರ್ದು. ಸೊ ಗೈಸ್ ಟೈಟಲಲ್ಲೇ ನೋಡಿರ್ತೀರ ಏನು ಅಂತ. ಹಂಗೆ ನನ್ನ ತಂಗಿನೂ ನೆನ್ನೆ ಹೇಳೋಳೆ ಏನಂತಂದರೆ ಇವತ್ತು ನನ್ನ ಬರ್ತಡೇ. ಹಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ವಿಡಿಯೋ. ತುಂಬ ಖುಷಿ ಐತೈತೆ. ಆಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಏನೇ ತಪ್ಪು ಮಾಡೋದು ಕ್ಷಮೆ ಇರಲಿ. ಹಂಗೆ ಸಪೋರ್ಟ್ ಮಾಡಿ ಗೈಸ್. ಇಲ್ಲಿ ಬಸ್ ಸ್ಟಾಪಲ್ಲಿ ಬಂದು ನಿಂತಾವೆ. ಒಂದು ಬಸ್ಸು ಇಲ್ಲ, ಏನೂ ಇಲ್ಲ ನೋಡಿ. ನನ್ನ ಫ್ರೆಂಡೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾರೆ. ನಾನಿಲ್ಲಿ ಏನು ಜೊತೆ ನಿಂತಂಗೆ ಏನು ಜೊತೆ ಇಬ್ಬರೇ ನಿಂತಿರೋದು. ಬಸ್ ಎಷ್ಟು ಗಂಟೆಗೆ ಬರ್ತದೆ ಅಂತಲೂ ಗೊತ್ತಿಲ್ಲ. ನಾನು ಹಣೆ ಬರೋನೇ ಸರಿ ಇಲ್ಲ ಗೈಸ್. ಈ ಆಟೋದಲ್ಲೂ ನೀವು ಎಷ್ಟು ಬರಲ್ಲ ಬೇಡ ಅಂದಿರಲ್ಲ. ನೀವು ಅಲ್ಲೇ ಸಿಗ್ತಾರೆ. ಗೈಸ್ ಆ್ಯಕ್ಚುಲಿ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ 80 ರೂಪಾಯಿ ಬೇಕು. ಇವರು 150 ಮಾಡ್ತಾರೆ. ಗೈಸ್ ಫೈನಲಿ ಚಾಮುಂಡಿ ಬೆಟ್ಟ ಬಂದ್ವಿ. ಒಳಗಡೆ ಹೋಗ್ಬೇಕು. ನನ್ನ ಫ್ರೆಂಡ್ಸು ಅಲ್ಲೇ ಇದ್ರು. ಅವರಿಬ್ರನ್ನ ಕರ್ಕೊಂಡು ಹಂಗೆ ದರ್ಶನ ಮಾಡ್ಕೊಂಡು ಬರೋದು. ಗೈಸ್ ಮಳೆ ಎಲ್ಲ ಬರ್ತೈತೆ ಅನ್ಕೊಳ್ಳಿ ಸಿಕ್ಕಾಬಿಟ್ಟೆ. ಇವತ್ತೊಂದು ವರ್ಷದಿಂದಲೂ ಮಳೆ ಬರ್ತಿತ್ತು. ಇವಾಗಲೂ ಮಳೆ ಬರ್ತೈತೆ. ಆದರೆ ಇವಾಗ ಸ್ವಲ್ಪ ಬರ್ತೈತೆ. ಜಾಸ್ತಿ ಆದ್ರಂತೂ ಕಷ್ಟ. ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಗೊತ್ತಾ ಗೈಸ್.
ಆಮೇಲೆ ಎಲ್ಲ ಹಾಳೋಗ್ಬಿಡುತ್ತೆ. ಅದು ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿರೋದು. ಈಗ ಟೈಮ್ ಬಂದ್ಬಿಟ್ಟು 7:15. ಇನ್ನು 3 ಅವರ್ ಐತೆ ನನಗೆ ಟೈಮು. 3 ಅವರಲ್ಲಿ ಚಾಮುಂಡಿ ಬೆಟ್ಟ ಎಲ್ಲ ಸುತ್ತಾಡ್ಬಿಟ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನನ್ನ ಫ್ರೆಂಡ್ಸ್ ಕರೆದವ್ರೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಗೈಸ್ ನಮ್ಮ ಕುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡ್ತಾಳೆ. ನಾನು ಒಡ್ಬಡ್ಡಿ ಕೈ ಇರೋದು ಹಾಕು. ನಿನ್ಗೆ ಹಾಕಲ್ಲ ನೀನು ನಾಚ್ಕತ್ತೆ ಅಂತ ಗೊತ್ತು. ಮಕ್ಕಳು ಕಮ್ಮಿ ಮಾಡ್ಕೊಂಡ ನಮ್ಮ ಹುಡುಗಿ ಕೊಡಿಸ್ತವನಿ. ತಗೋ ಚಿನ್ನ. ಗೈಸ್ ಬಸ್ಸು ಫುಲ್ಲು ಖಾಲಿ ಐತೆ. ಆದರೆ ಈ ಕುಳ್ಳಿ ಮಾತ್ರ ಲಿಂಗಮಣಿ ಇಬ್ಬರೂ, ನನ್ನ ಫ್ರೆಂಡ್ಸ್ ಇಬ್ಬರೂ ಎಲ್ಲ ಹೋಗವೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಬರೋವರೆಗೂ ಈ ಬಸ್ ಇದ್ದರೆ ಈ ಬಸ್ ಹತ್ಕೊ ಹೋಗ್ತೀವಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಬಸ್ಗೆ ವೆಯ್ಟ್ ಮಾಡಬೇಕು. ಆದರೂ ಬಸ್ಗೆ ವೆಯ್ಟ್ ಮಾಡೋದು ತುಂಬ ಕಷ್ಟ. ಬಸ್ ಸಿಗೋದೇ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಲೈನು ಗೊತ್ತಿದೆ. ಇವಾಗ ಸ್ವಲ್ಪ ಕಡಿಮೆ ಆಗೋಗೈತಿ ಚಾಮುಂಡಿ ಬೆಟ್ಟಕ್ಕೆ ಬಸ್ ಬರೋದು. ಸೊ ಅದು ಎಲ್ಲಿ ಹೋಗೋರೋ ಗೊತ್ತಿಲ್ಲ ಗೈಸ್. ಅವ್ರು ಎಲ್ಲಿ ಹೋಗೋರು ಅಂತ ಗೊತ್ತಿಲ್ಲ. ಅವ್ರು ಬಂದಮೇಲೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲೇನಾರ ಸುತ್ತಾಡ್ಬಿಟ್ಟು ತಿನ್ಕೊಂಡು ಅಲ್ಲಿಂದ ಇನ್ನೊಂದು ಸ್ವಲ್ಪ ಕೆಲಸವೆ ಅಲ್ಲಿಗೆ ಹೋಗ್ತೀನಿ. ಏನೇನು ಅಂತ ನೋಡಬೇಕು ಅಂತಂದರೆ ವೀಡಿಯೋ ಫುಲ್ ನೋಡಿ ಹಂಗೆ ಫಾಲೋ ಮಾಡ್ತೀನಿ ಗೈಸ್. ಲಿಂಗಮಣಿ ಅಲ್ಲಿ ಸಂಜನಾ ನಂಗೆ ಗಿಫ್ಟ್ ಕೊಡ್ತಾವಳೆ. ಉಟ್ಬೇಡ ಅಂಕೋದು ಅಂಟುಗತ್ತೆ. ಅಚ್ಚು ನನ್ನ ಹೆಸರು ಬರ್ಸಿ ಅಲ್ಲಿ ನೋಡೋದು ಅಂಟ್ಕೋತು. ಎಲ್ಲಿ? ಅಯ್ಯೋ ಹಿಂಗೆ ಅಂಟುತ್ತಾ ಗೊತ್ತಿರಲಿಲ್ಲ ಸೀರಿಯಸ್ ಆಗಿ. ಹಿಂಗೆ ಸಚ್ಚು ಅಂತ ಬರ್ಬಿಟ್ಟು ಒಂದು ಗಿಫ್ಟ್ ಕೊಟ್ಟವಳೆ. ಸಖತ್ತಾವೆ ಬಿಡೆ. ನನ್ನ ಫೇವ್ರೇಟ್ ಅಂತ ಕೊಟ್ಟ ಹಿಂಗೆ ಇದು. ಹೌದಾ? ಥ್ಯಾಂಕ್ ಯು, ವೆಲ್ಕಮ್ ಹೇಳು. ಡಾಲ್ಫಿನ್ಗೆ ಬಂದವಿ. ಯಾಕೆಂದರೆ ಅವಳು ಕ್ಯಾಮ್ರಾಮನ್ ತಿರುಗಿಸಿ ಸೊ ಅವಳು ಕೇಕ್ ಕಟ್ ಮಾಡಿಸ್ತಾಳೆ ಈಗ. ಸೊ ಅದಕ್ಕೆ ಇಲ್ಲಿ ಬಂದಿರಲಿಲ್ಲ. ಅವಳಿಗೆ ಪ್ಲೇಸ್ ಗೊತ್ತಿಲ್ಲ. ಅವಳು ಚಿತ್ರದುರ್ಗದಿಂದ ಬಂದಿರೋದು ಇಲ್ಲಿಗೆ. ಸೊ ನಾನೇ ಹೇಳಿ ನಾನೇ ಕಟ್ ಮಾಡ್ಕೊತೀನಿ ಗೈಸ್. ಬಿಲ್ ಮಾಡೋಕ್ಕೆ ಗೈಸ್ ನನ್ನ ಬರ್ಡೇಗೆ ನಾನೇ ಕೇಕ್ ಸೆಲೆಕ್ಟ್ ಮಾಡಿ 500. ನನ್ನ ಬರ್ಡೇಗೆ ನಾನೇ ಕೇಕ್ ಸೆಲೆಕ್ಟ್ ಮಾಡಿ ನಾನೇ ತಗೋತೀನಿ ಅಂತ ಬ್ರಿಲಿಯಂಟ್ ಅಲ್ಲ. ಇವಳು ಕೇಳಿ ಆದರೆ ಬಿಲ್ ಹಾಕ್ಸೋದು. ಹಾಂ ಬೇಕೇನ? ಅದೇ ಆ ಥರ ಏನೋ ಹಾಕ್ಸೋದು. ಹಾಂ ಎಲ್ಲ ನನ್ನ ಬರ್ಡೇ ಚೆನ್ನಾಗಿ ಯಾವ್ದು ಇರುತ್ತೆ ಅದು ದುಡ್ಡಿಂದಲ್ವಾ, ಅದಕ್ಕೆ ಹ್ಞೂ ಅಂತ ಮಾಡ್ತಿದ್ದೆ ನೀಟಾಗಿ.
ಮಾತ್ರ ಈ ಕೇಕ್ ಸಕ್ಕತ್ತಲ್ಲ ಹಿಂಗೆ ಇಷ್ಟ ಬೇಕಾಗೈತೆ ಇವಳು ಬೇರೆ ದೇಶದವಳು ಬೇರೆ ದೇಶದವಳು ಗೈ ಸೆಲೆಬ್ರೇಷನ್ ಎಲ್ಲ ಮುಗೀತು. ನಾನು ಫುಲ್ಲು ಖುಷಿಯಾಗವನು ಇವತ್ತು. ನೋಡಿ ಕೇಕು ಫುಲ್ಲು ತಿನ್ನೋಕ್ಕಾಗಲಿಲ್ಲ ಅಂದ್ಬಿಟ್ಟು ಪಾರ್ಸಲ್ ತಗೊಂಡವಿ. ನೋಡಿ ನನ್ನ ಗಿಫ್ಟ್ ಇದು. ಸೊ ಸೆಲೆಬ್ರೇಷನ್ ಅರ್ಧ ಫಿನಿಶ್ಡ್ ಆಗಿದೆ, ಇನ್ನೊಂದು ಸ್ವಲ್ಪ ಐತೆ. ಖುಷಿ ಪಡಬೇಕು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ನನ್ನ ಬರ್ತಡೇ ಇಷ್ಟೊಂದು ಚೆನ್ನಾಗೈತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಬಸ್ ಥ್ಯಾಂಕ್ ಯು ಸೊ ಮಚ್. ಎಲ್ಲಿಗೆ ಹೋಗ್ಬೇಕು ಸರ್ ಈಗ? ಅದೇ ಹೆಬ್ಬಾಳ್ ಹೆಬ್ಬಾಳ್ ಫಸ್ಟ್ ಅಲ್ಲಿಂದ ಬಂದ ನಾವೀಗ. ಇಲ್ಲ ಅಲ್ಲ ಆಯ್ತು ಬಾ. ಏ ಇಲ್ಲ ಇಲ್ಲ ಅವರು ಎಷ್ಟು ಕಾಟ ಕೊಡ್ತಾಳೆ ನೀವು? ಎತ್ಕೆತ್ತಾಗ ಎಲ್ಲಾರು ಬೀಳಿಸ್ಬಿಟ್ಟೆ. ಎತ್ಕೆತ್ತಾಗ ಎಲ್ಲಾರು ಬೀಳಿಸ್ಬಿಟ್ಟೆ. ಲೈಟ್ ಆಫ್ ಮಾಡಬೇಕಾಗಿತ್ತು. ನೂರಿಂಟಡಿಯಲ್ಲ
ನಡಿಯ ಮುಂದೆ ಗೈಸ್ ನನ್ ಬರ್ತಡೇ ಬಾಯ್ ಆರ್ ಬರ್ತಡೇ ಗರ್ಲ್ ಪರಿಸ್ಥಿತಿ ಹಿಂಗೆ ಇರುತ್ತೆ ಅನ್ಸುತ್ತೆ. ನೋಡಿ ಕಳಿಸಿ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಇವಾಗ ಇದೆ ಎಗ್ ರೈಸ್ ಆಯ್ತು. ಎಗ್ ರೈಸ್ ಅಂತೀನಿ, ಚಿಕನ್ ಬಿರಿಯಾನಿನೇ ಎಲ್ಲರಿಗೂ ಟ್ರೀಟ್ ಇವತ್ತು. ಇದು ತಿನ್ಕೊಂಡು ಇನ್ನೊಂದು ಹತ್ರ ಹೋಗ್ಬೇಕು. ₹1 ದುಡ್ಡಿಲ್ಲ ಕಣೆ. ಬರ್ತಡೇ ಎಲ್ಲೋಯ್ತಿದ್ದೀರಾ ಗೈಸ್? ಬರ್ತಡೇ ಸೆಲೆಬ್ರೇಷನ್ ಆಗತ್ತೆ ಮಲ್ಗೌನಿ. ಸಿಕ್ಕಾಪಟ್ಟೆ ಸುಸ್ತಾಗೋದು ಬೆಳಗ್ಗೆಯಿಂದ ಸುತ್ತಿ ಅದು ಎಷ್ಟು ಸುತ್ತಿದೆಯೋ ಗೊತ್ತಿಲ್ಲ. ಮಲ್ಗೌನಿ ಇನ್ನೊಂದು 10 ನಿಮಿಷ ರೆಸ್ಟ್ ಮಾಡ್ಕೊಂಡು ನಮ್ಮ ಅತ್ತ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಕಣೆ ಬರ್ಡೇ ಮಾಡಿದ್ಕೆ. ಗಿಫ್ಟ್ ಕೊಡದೆ ಇರೋ ಬೇವರ್ಸಿ ಮುದೇವಿ ಏನು ಏನು Happy birthday to me. 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 ಸೆಲೆಬ್ರೇಷನ್ಗೆ ಅಲ್ಲಿಗೆ ಬಾಯಿ ಹೇಳ್ಬಿಟ್ಟು ಫೋರಮಲ್ಲಿ ಬಂದಿದ್ದೀವಿ. ತಿನ್ನೋದಕ್ಕಂತೂ ಅಲ್ಲ, ಸುಮ್ಮನೆ ನೋಡೋದಕ್ಕೆ. ₹1 ನಿಂಗೆ ಏನೂ ತಿನ್ಸಿಲ್ಲ. ನೀನೇನೇನು ಎಕ್ಸ್ಪೆಕ್ಟ್ ಮಾಡ್ಕೋಬೇಡ ಆಯಿತಾ? ಹಾಂ ಮತ್ತೇನು ಸಮಾಚಾರ ಕುಳು? ಹಾಂ ಏನಿಲ್ವಾ ಕುಳು? ಬಟ್ಟೆ ತಗೊಡ್ತೀವಿ ಇದ್ರೊಳಗಡೆ. ₹2,000 ₹200 ಮುದೇವಿ ನಿಂತ. ವಾ ಮುದೆ ಮತ್ತೆ ನಮ್ಮ ಬರ್ಡೇ ಮಿಸ್ ಮಾಡಲ್ವಾ? ಹ್ಯಾಪಿ ಬರ್ಡೇ ಟು ಮೀ ಗೈಸ್. ಮಾಲಲ್ಲಿ ಆಫರ್ ಇತ್ತು ಅಂದ್ಬಿಟ್ಟು 2 ಬರ್ಗರ್ ಆರ್ಡರ್ ಮಾಡಿದ್ದೀವಿ. ಹಂಗೆ ಅದು ಯಾವುದೋ ಐಸ್ ಕ್ರೀಮು ಇವೆಣ್ಣು ಯಾವುದೋ ಐಸ್ ಕ್ರೀಮ್ ಆರ್ಡರ್ ಮಾಡೋದೆ. ಯಾವುದು ಏನೋ ಆಫರ್ ಬಿಟ್ಟವ್ರಂತೆ, ಅದೆಲ್ಲ ಆರ್ಡರ್ ಮಾಡೋಳೆ. ಸೊ ಇದನ್ನ ತಿಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಎಲ್ಲರಿಗೂ ಟಾಟಾ ಬೈ ಹೇಳ್ಬಿಟ್ಟು ಹೋಗೋದು. ನೋಡಿ ಹ್ಯಾಪಿ ಬರ್ಡೇ ಟು ಇಡ್ಕೊಳ್ಳ ಮಾಡ್ರ. Happy birthday to you. Happy birthday Ankita. ಮಕ್ಕಳ ಇದಂತ ತೆಗಿಡ್ಕಲ್ಲ ಹೆಣ್ಗೆ ಅತಗಾಕು ಈಚಗ. ಹ್ಯಾಪಿ ಬರ್ಡೇ. ಸೀರಿಯಸ್ಲಿ ನಂಗೆ ತುಂಬ ಖುಷಿ ಆಯ್ತೈತೆ. ನನ್ನ ತಂಗಿ ನನಗೆ ಏನು ಸರ್ಪ್ರೈಸ್ ಕೊಡ್ತಾಳೆ ಗೊತ್ತಿಲ್ಲ. ನಾನು ಸೀರಿಯಸ್ಲಿ ನನ್ನ ಬರ್ಡೇಗೆ ನನ್ನ ತಂಗಿನೇ ಜಾಸ್ತಿ ಅಲ್ಬತ್ತಾ. ನಾನು ನನ್ನ ಬರ್ಡೇ ವೆಯ್ಟ್ ಮಾಡಿದೆ ನನ್ನ ತಂಗಿ ಏನು ಸರ್ಪ್ರೈಸ್ ಕೊಡ್ತಾಳೆ ಅಂತ. ಇವಾಗ ನೋಡಬೇಕು. ಫುಲ್ ಎಕ್ಸೈಟ್ಮೆಂಟ್ ಹೋಯ್ತಿದ್ದೀನಿ ಅಲ್ಲಿಗೆ. ನನ್ನ ತಂಗಿ ಸೆಲೆಬ್ರೇಟ್ ಮಾಡೋ ಜಾಗಕ್ಕೆ ಹೋಗ್ತಾಯಿದ್ದೀನಿ. ನೋಡೋದು ನೋಡಿ ಫ್ರೆಂಡ್ಸ್, ಅಲ್ಲಿ ಅಪ್ಪ ಪೆಟ್ಟಿ ಕೊಡೆ ಅಂತವನೆ ಫ್ರೆಂಡ್ಸ್. ಇಲ್ಲಿ ಕೇಕ್ ಅಂಕಿತ ಅವ್ರದ್ದು ಬರ್ತಡೇ ಇವತ್ತು. ನಾಳೆ ಪಿಜ್ಜಾ ಕೊಡಿಸ್ಬೇಕು ಫ್ರೆಂಡ್ಸ್. ಹ್ಯಾಪಿ ಗುಂಡ ಸೈಡ್ ಬಿಡು ಸರಾಸ.
ಪವನ ಪವನ ಹೇಳ್ತೀವಿ ಇರಿ. ಇಲ್ಲಿ ಈ ಕಡೆ ಬಾ. ಸೂಪರ್ ಟಮ್ಮಂತದೆ ಅದು ಆಗೋಯ್ತು. ಹ್ಯಾಪಿ ಬರ್ತ್ಡೇ ಹೋಗ ನೀನು ಮುಂದೆ ಇಡಿ. ಐ ಪಬ್ಸು ಐಫೋನ್ ನೋಡು ಕೊಟ್ಟಿರೋದು ಅನ್ಕೋ ಗಾಡಿಗೆ ಹತ್ತಾಗೋಯ್ತದೆ. ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ದಮ್ಮು ಡ್ರೆಸ್ ಹಂಗೆ ಫೋಟೋ ತೆಗಿನಾ ಮಾವ ಇವತ್ತು ನನ್ನ ಬರ್ತಡೇ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಚಿಕನ್ ಅದೇನದು ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ನಮ್ಮ ಮಾವ ನನ್ನ ಬರ್ಡೇ ಅಂದ್ಬಿಟ್ಟು ಮಾಡ್ಸೈತೆ. ತಲೆ ಮಾಂಸನೂ ಮಾಡ್ಸೈತೆ. ಸೊ ಗೈಸ್ ಸಾರಿ, ನಿನ್ನೆ ಹಂಗೆ ಮಲ್ಕೊಬಿಟ್ಟೆ, ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಎಂಡ್ ಮಾಡೋಕ್ಕೂ ಮುಂಚೆ ನನ್ನ ಬರ್ಡೇಗೆ ಏನೇನು ಗಿಫ್ಟ್ ಬಂದೈತೆ, ಯಾರ್ಯಾರು ಕೊಟ್ಟರು ಅಂತ ಹೆಸ್ರು ಹೇಳಲ್ಲ, ಏನೇನು ಗಿಫ್ಟ್ ಬಂದೈತೆ ಅಂತ ತೋರಿಸ್ತೀನಿ. ದಯವಿಟ್ಟು ಗಿಫ್ಟ್ನ ನೋಡಿ ಆಮೇಲೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಗೈಸ್ ಫಸ್ಟಾಗಿ ಹೇಳೋದಂದರೆ ಇದೊಂದು ಫ್ರೇಮ್ ಬಂದೈತೆ. ಈ ಫ್ರೇಮ್ ಬಂದ್ಬಿಟ್ಟು ಯಾರು ಕೊಟ್ಟಿದ್ದಂದರೆ ನನ್ನ ಫ್ರೆಂಡು, ಅಂದರೆ ನಮ್ಮ ಅತ್ತೆ ಮಗಳವಳೆ, ಅವಳ ಫ್ರೆಂಡು ನನಗೆ ಫ್ರೆಂಡ್ ಆಗಿರೋದು. ಸೊ ಅವಳು ಕೊಟ್ಟಿರೋ ಗಿಫ್ಟು. ನಮ್ಮ ಮನೇಲಿ ಬರೀ ನನ್ನ ಫೋಟೋ, ನನ್ನ ತಂಗಿ ಫೋಟೋನೇ ಫ್ರೇಮ್ ಇತ್ತು, ಒಂದು ದೇವ್ರ ಫೋಟೋ ಫ್ರೇಮ್ ಇರಲಿಲ್ಲ. ಸೊ ಇದು ಕೊಟ್ಟವಳೆ, ಥ್ಯಾಂಕ್ ಯು ಸೋ ಮಚ್. ಅವ್ರ ಹೆಸರು ಬಂದುಬಿಟ್ಟು, ಅವ್ರ ಹೆಸರು ಸೀರಿಯಸ್ಲಿ ಗೊತ್ತಿಲ್ಲ, ಮರ್ತೋಗೈತೆ. ಸೊ ಅವ್ರು ಕೊಟ್ಟಿರೋದು, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗೈತೆ ಗಿಫ್ಟು. ಇದೇನಿದು, ಇದೇನೋ ಇದು ಯಾರಿರೋದು? ರಾಘವೇಂದ್ರ ಸ್ವಾಮಿ ಅವ್ರದ್ದು ಫ್ರೇಮ್ ಕೊಟ್ಟಿರೋದು. ಇದು ಚೆನ್ನಾಗೈತೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಇದು ನೋಡಿ, ಇದು ನಮ್ಮ ಅತ್ತೆ ಮಗಳು ಕೊಟ್ಟಿರೋದು. ನೋಡಿ ಈ ಲೋಟದಲ್ಲಿ ನಂದು ಅವಳದು ಫೋಟೋಸು ನೋಡಿ, ಹಿಂಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ನಂದು ಮತ್ತು ಅವಳದು ಫೋಟೋಸ ಫ್ರೇಮ್ ಮಾಡಿಸಿ ಈ ಲೋಟದಲ್ಲಿ ಕೊಟ್ಟವಳೆ. ಆಮೇಲೆ ಸೆಲೆಬ್ರೇಷನ್ ಮಾಡಿರೋದು ವೀಡಿಯೋ ಹಾಕೊಂಡು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಯಾರೇ ನೋಡಿಲ್ಲ ನೋಡಿ. ಹಂಗೆ ಇದು ಸಕ್ಕತ್ತಾಗೈತೆ, ಥ್ಯಾಂಕ್ ಯು ಸೋ ಮಚ್ ಅಂಜು. ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಎಲ್ಲ ಚಿಕ್ಕ ಐಟಮ್ ತೋರಿಸಲ್ಲ, ಫಸ್ಟ್ ದೊಡ್ಡ ಐಟಮ್ ತೋರಿಸ್ತೀನಿ, ಆಮೇಲೆ ಚಿಕ್ಕ ಐಟಮ್ ತೋರಿಸ್ತೀನಿ. ಇದು ಗಿಟಾರ್. ಇದು ಬಂದ್ಬಿಟ್ಟು ಯಾರು ಕೊಟ್ಟಿರೋದು ಗೊತ್ತಾ? ಆ್ಯಕ್ಚುಲಿ ಅವ್ರು ನನಗೆ ಫ್ರೆಂಡ್ ಆಗೋಕ್ಕೂ ಮುಂಚೆ, ಅವ್ರು ನನ್ನ ಇನ್ಸ್ಟಾ ಫಾಲೋವರ್ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ ಆಗೋಕ್ಕೂ ಮುಂಚೆ, ಆಮೇಲೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ಕೊಂಡು ಫ್ರೆಂಡ್ ಆಗಿ ಚಿತ್ರದುರ್ಗದಿಂದ ಬಂದು ಈ ಗಿಫ್ಟ್ನ ನನಗೆ ಕೊಟ್ಟವ್ರೆ ನೋಡಿ. ಗಿಫ್ಟ್ನ ಚಿತ್ರದುರ್ಗದ ಹುಡುಗಿ ಕೊಟ್ಟಿರೋದು. ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಇದು. ನನ್ನ ಡ್ರೀಮ್ ಇದನ್ನ ತಗೋಬೇಕು ಅಂತ, ಅದು ತಗೊಂಡಿರಲಿಲ್ಲ. ಇದು ನನಗೆ ನನ್ನ ಬರ್ಡೇಗೆ ಗಿಫ್ಟಾಗಿ ಸಿಕ್ಕೈತೆ, ಸಖತ್ತಾಗೈತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿ ಎಲ್ಲ ಹಿಂಗೆ ಇರಲಿ. ಎಲ್ಲರೂ ನಾನು ಫಾಲೋ ಮಾಡ್ತಾಯಿರೋ ಎಲ್ಲರಿಗೂ, ಆಮೇಲೆ ನಂಗೆ ವಿಶ್ ಮಾಡಿರೋರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಗಿಫ್ಟು ಚೆನ್ನಾಗೈತೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದೊಂದು ಗ್ಲಾಸು ಸಕ್ಕತ್ತಾಗೈತೆ. ಈ ಬಟ್ಟೆ ಕೂಡ ಗಿಫ್ಟ್ ಬಂದಿರೋದು, ಜೊತೆಗೆ ಈ ಬಟ್ಟೆಗೆ ಈ ಗ್ಲಾಸು ಎರಡು ಸಕ್ಕತ್ತಾಗೈತೆ ನೋಡಿ. ಹಾಕೊಂಡು ತೋರಿಸ್ತೀನಿ. ಸೊ ಇವೆರಡು ಗಿಫ್ಟ್ ಬಂದಿರೋದು.
ಈ ಶರ್ಟ್ ಜೊತೆ ಇದುವೆ ಇದು ಥ್ಯಾಂಕ್ ಯು ಸೋ ಮಚ್. ಇದು ಕೊಟ್ಟು ಯಾರ್ಯಾರು ಕೊಟ್ಟವ್ರೆ ಅಂತ ಅವ್ರ ಹೆಸರೆಲ್ಲ ಆ್ಯಕ್ಚುಲಿ ನಂಗೆ ಜಾಸ್ತಿ ಗೊತ್ತಿರಲ್ಲ. ಏನೇನು ಗಿಫ್ಟ್ ಯಾರ್ಯಾರು ಕೊಟ್ಟವ್ರೆ ಅಂತ ನಿಜವಾಗ್ಲೂ ನಾನು ಇವಾಗಲೇ ತೆಗ್ದು ನೋಡ್ತಿರೋದು. 2 ದಿನ ಆಯಿತು ನನ್ನ ಬರ್ಡೇ ಆಗಿ, ನಾನು ಇವತ್ತು ತೆಗ್ದು ನೋಡ್ತಿದ್ದೀನಿ ವೀಡಿಯೋಗೋಸ್ಕರ ಅದುವೆ. ಆಮೇಲೆ ಈ ಬೆಲ್ಟು ಗಿಫ್ಟ್ ಬಂದೈತೆ. ಇದು ಆ್ಯಕ್ಚುಲಿ ಇದು ಚೆನ್ನಾಗೈತೆ. ಇದೊಂಥರ ನಾನು ಇದೇ ಥರ ತಗೊಳ್ಳೋದು ಹೇಳ್ಬೇಕು ಅಂದರೆ, ಆದರೆ ಬ್ಲ್ಯಾಕ್ ಕಲರ್ ತಗೊಳ್ತಿದ್ದೆ, ಗೋಲ್ಡ್ ಕಲರ್ ತಗೊಂಡಿರಲಿಲ್ಲ. ಗೋಲ್ಡ್ ಕಲರು ಇದೊಂಥರ ಚೆನ್ನಾಗೈತೆ ಗೋಲ್ಡ್ ಕಲರಲ್ಲಿ. ಬ್ಲ್ಯಾಕ್ ಕಲರ್ ಮಾತ್ರ ನನ್ನ ಹತ್ರ ಇದ್ದಿದ್ದು. ಗೋಲ್ಡ್ ಕಲರಲ್ಲಿ ಚೆನ್ನಾಗೈತೆ. ಇದಕ್ಕೂ ಥ್ಯಾಂಕ್ಸ್. ಆಮೇಲೆ ಇನ್ನೇನು ಗಿಫ್ಟ್ ಬಂದೈತೆ? ಇದೊಂದು ಟೆಡಿ. ಆ್ಯಕ್ಚುಲಿ ಟೆಡಿ ನನಗೆ ಅವ್ರು ಯಾರು ಅಂತಾರೆ ಗೊತ್ತಿಲ್ಲ. ನಾವಿಬ್ಬರು ಒಂದಿನ ಮೀಟ್ ಕೂಡ ಆಗಿಲ್ಲ. ಹಂಗೆ ಕಾಲು ಮೆಸೇಜು ಅದೇನು ಗೊತ್ತೇ ಇಲ್ಲ. ಈ ಗಿಫ್ಟ್ ಕೊಟ್ಟರು ಅಂತ ಹೇಳಿದೆ ಗೊತ್ತಾ, ಈ ಫ್ರೇಮ್ ಕೊಟ್ಟರು. ಅವ್ರು ನನಗೆ ಗೊತ್ತಿದ್ರು, ಮಾತಾಡಿದ್ದೀವಿ, ಡೈರೆಕ್ಟಾಗಿ ಸಿಕ್ಕಿದ್ದೀವಿ, ತುಂಬ ಸಲ ಮಾತಾಡಿದ್ದೀವಿ. ಅವ್ರ ಜೊತೆ ಫ್ರೆಂಡ್ ಬಂದಿದ್ರು, ಸುಮ್ಮನೆ ಬರಬಾರ್ದು ಅಂದ್ಬಿಟ್ಟು ನನಗೊಂದು ಗಿಫ್ಟ್ ತಂದು ಕೊಟ್ಟರು, ಈ ಟೆಡಿನ. ನನಗೆ ಹೇಳ್ಬೇಕು ಅಂದರೆ ನಾನು ನನ್ನ ಬರ್ಡೇಲಿ ಯಾರು ಕೂಡ ಟೆಡಿನೇ ಕೊಟ್ಟಿಲ್ಲ. ಫಸ್ಟ್ ಟೈಮ್ ನಂಗೆ ಟೆಡಿ ಬಂದಿರೋದು ಗಿಫ್ಟು. ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ಪರ್ಫ್ಯೂಮ್ ಸಖತ್ ಅನ್ಕೊಳ್ಳಿ. ಪರ್ಫ್ಯೂಮ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಗಿಫ್ಟ್ ಬಂದಿರೋದು ಆ್ಯಕ್ಚುಲಿ. ಈ ಸ್ಮೆಲ್ ಒಂಥರ ಚೆನ್ನಾಗೈತೆ. ಇದನ್ನು ಕೊಟ್ಟಿರೋರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ಸ್. ಇದ್ರ ಜೊತೆ ಈ ವಾಚ್ಗಳು ತೋರಿಸ್ತೀನಿ ನೋಡಿ. ಇದು ವಾಚು, ಈ ಬಾಕ್ಸ್ ನೋಡಿನೇ ಅರ್ಧ ನಾನು ಕಳೆದೋಗ್ಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗದೆ ಬಾಕ್ಸು. 2 ವಾಚ್ ಮಾಡಿಕೋಬೋದು. ಈ ವಾಚ್ನ ನಾನು ಹಾಕೊಂಡಿದ್ದೆ, ಯೂಸ್ ಮಾಡಿದ್ದೆ ಆವಾಗಲೇ. ಅದಕ್ಕೆ ಅದು ಒಂದು ವಾಚ್ ಇಲ್ಲ ಐತೆ. 2 ವಾಚ್ ಗಿಫ್ಟ್ ಬಂದಿರೋದು. ಹಿಂಗಿತ್ತು 2 ವಾಚ್ ಗಿಫ್ಟ್ ಬಂದಿರೋದು. ಈ ವಾಚು ಸಕ್ಕತ್ತಾಗೈತೆ ಅಂದ್ಕೊಳ್ಳಿ. ನನಗೆ ಹೇಳ್ಬೇಕು ಅಂದರೆ ನಾನು ಬಟ್ಟೆ ಅಷ್ಟು ಇಷ್ಟಪಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ವಾಚ್ನ ಮಾತ್ರ ಸಖತ್ ಇಷ್ಟಪಡ್ತೀನಿ. ನನಗೆ ವಾಚ್ ಅಂದರೆ ಹೆವಿ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ನಾನು ಎಲ್ಲರೂ ವಾಚ್ ಅಂಗಡಿ ಸಿಕ್ಕರೆ ನೋಡ್ದೆ ನಿಂತ್ಕೊತೀನಿ, ಎಷ್ಟು ಯಾವ ವಾಚ್ ತಗೋಬೇಕು ಅನ್ನೋ ಮೈಂಡ್ ಸೆಟಲ್ಲಿ ನೋಡ್ಕೊಂಡು ಕುಂತಿರ್ತೀನಿ. ಸೊ ವಾಚ್ ಕೊಟ್ಟಿದ್ದವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ಇದು ನೋಡಿ, ಈ ಕಡಗ, ಇದೇನು ಕಡಗ, ಇದು ಕೂಡ ಗಿಫ್ಟ್ ಬಂದಿರೋದು. ನನ್ನ ಹತ್ರ ಒಂದು ಐತೆ. ನನ್ನ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ ನೀವೆಲ್ಲ, ಆದರೆ ಈ ಥರ ಇಲ್ಲ ನೋಡಿ. ಡಿಸೈನ್ ಸಕ್ಕತ್ತೈತೆ. ಆದರೆ ನನಗೆ ಇದರಲ್ಲಿ ಗೋಲ್ಡ್ ಕಲರ್ ಇಷ್ಟ ಆಯಿತು. ಈ ವೈಟ್ ಕಲರ್ ಅಷ್ಟೊಂದೇನು ಇಷ್ಟ ಇಲ್ಲ, ಬಟ್ ಚೆನ್ನಾಗೈತೆ. ಗೋಲ್ಡ್ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇದನ್ನು ಕೊಟ್ಟವ್ರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅದಾದಮೇಲೆ ಇನ್ನೇನು, ಟೋಪಿ ಎಲ್ಲ ನನಗೆ ಯೂಸ್ ಆಗಂಥದ್ದೇ ಗಿಫ್ಟ್ ಕೊಟ್ಟವ್ರೆ. ನನಗೆ ಯೂಸ್ ಆಗದೆ ಇರೋದು ಏನೂ ಕೊಟ್ಟಿಲ್ಲ, ಯೂಸ್ ಆಗೋದೆ ಎಲ್ಲ ಕೊಟ್ಟಿರೋದು. ಟೋಪಿ ಇದು ಗಿಫ್ಟ್ ಬಂದೈತೆ. ಇದು ಚೆನ್ನಾಗೈತೆ. ನಾನು ಟೋಪಿ ಆ್ಯಕ್ಚುಲಿ ವೇರ್ ಮಾಡಲ್ಲ ಜಾಸ್ತಿ, ಆದರೆ ಇನ್ನೊಂದು ಚೂರು ಕೂದಲು ಬೆಳೆದ್ಮೇಲೆ ಇಲ್ಲಿ ಇದೇನೋ ಆಗ್ತಾರಲ್ಲ, ಅದು ಹಾಕ್ಬಿಟ್ಟು ಅದಕ್ಕೆ ಇದು ವೇರ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಟೋಪಿನ ಗಿಫ್ಟ್ ಕೊಟ್ಟಿರಬೇಕು, ಗೊತ್ತಿಲ್ಲ. ಆ್ಯಂಡ್ ಸಕ್ಕತ್ತಾಗಿದೆ ಇದುವೇ. ಇದು ಕೊಟ್ಟವ್ರಿಗೆ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು. ಆಮೇಲೆ ಬಂದರೆ ಪರ್ಸ್ ನೋಡಿ, ಪರ್ಸ್ ತೋರಿಸಿದ್ದೀವಿ. ಪರ್ಸ್ ಪರ್ಸು ಗಿಫ್ಟ್ ಬಂದೈತೆ. ಪರ್ಸು, ಈ ಪರ್ಸ್ ನೋಡಿ, ಇದು ನೋಡಿದ್ರೇ ಅರ್ಧ ಒಂಥರ ಇಷ್ಟ ಹೋಗೈತೆ ಅಂದ್ಕೊಳ್ಳಿ. ಅಂದರೆ ನಾನು ಪರ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಯೂಸ್ ಮಾಡ್ತೀನಿ ಕೂಡ. ಆದರೆ ಈ ಪರ್ಸ್ ನೋಡಿ, ಹೊರ್ಗಡೆ ಎಷ್ಟು ಚೆನ್ನಾಗೈತೆ, ಒಂಥರ ಯೂನಿಕ್ಕಾಗಿ ಸಕ್ಕದಾಗೈತೆ ಈ ಪರ್ಸ್ ಮಾತ್ರ. ಇದಕ್ಕೂ ಥ್ಯಾಂಕ್ಸ್ ಯು ಸೋ ಮಚ್. ತುಂಬ ಚೆನ್ನಾಗೈತೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೇನು ಬಂದೈತೆ ಗೈಸ್ ನಿಮಗೆ ಇನ್ನೊಂದು ಕಾಮಿಡಿ ಹೇಳ. ನನಗೆ ಸಾಕ್ಸ್ ಗಿಫ್ಟ್ ಬಂದೈತೆ. ಈ ಸಾಕ್ಸು ಇದೆ ಆ್ಯಕ್ಚುಲಿ ಗಿಫ್ಟ್ನ ನಾನು ಎಲ್ಲೂ ಓಪನ್ ಮಾಡಿಲ್ಲ ಅನಿಸುತ್ತೆ. ನನ್ನ ಫ್ಯಾಮಿಲಿ ಮುಂದೆ, ನನ್ನ ಫ್ರೆಂಡ್ಸ್ ಮುಂದೆ ಓಪನ್ ಮಾಡಿದರೆ ತುಂಬ ಕಷ್ಟ ಆಯ್ತಿತ್ತು. ಅವ್ರು ಏನೇನು ನಗ್ತಿದ್ರು ಏನೋ ಗೊತ್ತಿಲ್ಲ. ಸಾಕ್ಸ್ ಗಿಫ್ಟ್ ಬಂದೈತೆ ಗೈಸ್. ಬಟ್ ಓಕೆ, ಎಲ್ಲ ಏನು ಗೊತ್ತಾ, ನನಗೆ ಎಲ್ಲ ಗಿಫ್ಟು ಕೂಡ ನಂಗೆ ಯೂಸ್ ಆಗೋಂಥದ್ದೇ ಬಂದಿರೋದು, ಯೂಸ್ ಆಗದಿರೋದು ಯಾವುದೂ ಬಂದಿಲ್ಲ. ಒಂದು ಮನೆ ಚೆನ್ನಾಗಿ ಕಾಣೋದಕ್ಕೆ ಗಿಫ್ಟ್ ಬಂದೈತೆ, ಹಂಗೆ ನಾನು ಚೆನ್ನಾಗಿ ಕಾಣೋದಕ್ಕೆ ಕೂಡ ಗಿಫ್ಟ್ ಬಂದೈತೆ. ತುಂಬ ತುಂಬ ಚೆನ್ನಾಗಿದೆ ಅಂದ್ಕೊಳ್ಳಿ.
ಈ ಸಾಕ್ಸ್ ಕೊಟ್ಟಿದ್ರೆ ಇದು ನಮ್ಗೆ ಯೂಸೇ. ನಾನು ಹಾಕೋ ಶೂಗಳಿಗೆ ಯಾವ ಕಲರ್ ಬೇಕು ಆ ಕಲರ್ನ ಚೂಸ್ ಮಾಡಿ ಕೊಟ್ಟವ್ರೆ. ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ಬಂದ್ಬಿಟ್ಟು ಇನ್ನೇನು ಗಿಫ್ಟ್ ಐತೆ ನೋಡಿ, ಓಲೆ ಕರೆಕ್ಟ್ ಇಲ್ಲ ರಿಂಗ್ ಸಾರಿ ಓಲೆ ಅಂತಿದ್ದೀವಿ, ರಿಂಗ್ ಗಿಫ್ಟ್ ಬಂದೈತೆ. ಇದು ತೆಗ್ದು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ತೆಗ್ದೇ ಇಲ್ಲ, ಇವತ್ತೈತೆ ಅದು ರಿಂಗ್ ನೋಡಿ. ರಿಂಗ್ ಚೆನ್ನಾಗೈತೆ, ಇದು ಸಕ್ಕತ್ತಾಗೈತೆ ಗೈಸ್. ನನಗೆ ನಿಜವಾಗ್ಲೂ ನನಗೆ ಏನೇನು ಗಿಫ್ಟ್ ಬಂದೈತೆ ಎಲ್ಲ ನಂಗೆ ಯೂಸ್ ಆಗವೆ. ಒಂದಿನ ಎಲ್ಲರ ಗಿಫ್ಟೂ ಒಂದೇ ದಿನ ಹಾಕ್ಕೊಂಡು ಈ ಶರ್ಟ್ ಹಾಕೋತೀನಿ, ನೆಕ್ಸ್ಟ್ ಟೈಮ್ ಹಾಕೋತೀನಿ, ವೀಡಿಯೋಗೋಸ್ಕರನೇ ಹಾಕೋತೀನಿ. ಇನ್ನೊಂದು 2 ದಿನ ಬಿಟ್ಟು ಮತ್ತೆ ಈ ಶರ್ಟ್ ವಾಶ್ ಮಾಡಿ ಮತ್ತೆ ಶರ್ಟ್ ಜೊತೆ ಇವೆಲ್ಲ ವೇರ್ ಮಾಡ್ತೀನಿ. ನನಗೆ ಏನೇನು ಗಿಫ್ಟ್ ಬಂದೈತೆ ಅದೆಲ್ಲ ವೇರ್ ಮಾಡ್ತೀನಿ. ಹೆಂಗೆ ಕಾಣುತ್ತೆ ಏನೋ ಗೊತ್ತಿಲ್ಲ, ಬಟ್ ಅದನ್ನ ವ್ಲಾಗಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಏನಾದರೂ ಬೇರೆ ಟಾಪಿಕ್ ತಗೊಂಡು ಓಪನ್ ಮಾಡಿದ್ರೆ ಅದ್ರ ಜೊತೆ ಇವನು ಹಾಕ್ತೀನಿ, ಹೆಂಗೆ ಕಾಣಿಸ್ತೀನಿ ಏನೋ ಅಂತ. ಇಲ್ಲ ಅಂತಂದರೆ ಮಾಮೂಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ನೋಡಿ ಈ ರಿಂಗು ಗಿಫ್ಟ್ ಬಂದೈತೆ, ಇದನ್ನು ಕೊಟ್ಟವ್ರಿಗೂ ಥ್ಯಾಂಕ್ಸ್. ಇದನ್ನೆಲ್ಲ ಬಂದಿರೋದು. ಆಮೇಲೆ ಇನ್ನೊಂದು ಏನೋ ಗಿಫ್ಟ್ ಬಂದಿತ್ತು ಚಿಕ್ಕದಾಗಿ, ಬಟ್ ಅದು ಇಲ್ಲ. ಇದು ನೋಡಿ, ಗೋಲ್ಡ್ ಕಲರಲ್ಲಿ ನನಗೆ ಬಂದಿರುವಂಥ ಸರ, ಚೈನಲ್ಲಿ ಸರ ಅಂತಿದ್ದೀನಿ. ಈ ಸರಾನು ಗಿಫ್ಟ್ ಬಂದೈತೆ ನೋಡಿ, ಚೈನ್ ಸರಾನದೇ ಬಂದಿದೆ ಗೋಲ್ಡ್ ಕಲರಲ್ಲಿ. ಈ ಥರ ನಾನು ಯೂಸ್ ಮಾಡಲ್ಲ ಆ್ಯಕ್ಚುಲಿ, ಒಂದಿನ ಯೂಸ್ ಮಾಡಲ್ಲ ಅನ್ನೋದಕ್ಕಿಂತ ಯೂಸ್ ಮಾಡಿಲ್ಲ. ಈ ಥರ ಓಕೆ ಅನಿಸುತ್ತೆ, ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ನಾನು ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಈ ಥರನೇ ನಾನು ಯೂಸ್ ಮಾಡೋದು ಜಾಸ್ತಿ. ನೋಡಿ ಗೋಲ್ಡ್ ಕಲರಲ್ಲಿ ಯೂಸ್ ಮಾಡ್ತೀನಿ, ಬಟ್ ಅಷ್ಟೊಂದೇನು ಇಷ್ಟ ಆಗಲ್ಲ. ಆದರೆ ಇದು ಯೂಸ್ ಮಾಡ್ತೀನಿ. ಈ ಡ್ರೆಸ್ಗೆ ನೋಡಿ ಸೂಟ್ ಆಗುತ್ತೆ, ಇದು ಸೂಟ್ ಆಗುತ್ತೆ. ಎಲ್ಲನೂ ಒಂದೇ ಸತಿ ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇದು ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೇನೈತೆ ಅಷ್ಟೇ ಅನ್ಸುತ್ತೆ. ಆಮೇಲೆ ಇವೆಲ್ಲ ನೋಡಿ, ಇದು ನನ್ನ ತಂಗಿ ನನಗೆ ಸನ್ಮಾನ ಮಾಡಿದ್ದು. ನನ್ನ ತಂಗಿ ನನಗೆ ಸನ್ಮಾನ ಮಾಡಿದ್ದು, ಹಿಂಗೆಲ್ಲ ಹಾಕಿ ಸನ್ಮಾನ ಮಾಡಿದ್ದು. ತೋರಿಸ್ತೀನಿ, ಅದು ಹೇಳಬೇಕಲ್ಲ, ನನ್ನ ತಂಗಿಗೆ ತೋರಿಸ್ಬೇಕಲ್ಲ. ಇದೆಲ್ಲ ಶಾಲೆಲ್ಲ ವೇರ್ ಮಾಡಿ, ಆಮೇಲೆ ಇದೆಲ್ಲ ವೇರ್ ಮಾಡಿ ನನಗೆ ಸನ್ಮಾನ ಮಾಡಿದ್ದು. ನೋಡಿ ಇದನ್ನೆಲ್ಲ ಕೂಡ ಬಂದಿರುವಂಥ ಗಿಫ್ಟ್ಗಳೇ ಸಿಕ್ತು. ನೋಡಿ ಈ ಓಲೆ ಕೂಡ ಗಿಫ್ಟ್ ಬಂದೈತೆ ನನಗೆ. ಬಿಚ್ಚಿ ತೋರಿಸ್ತೀನಿ ಎಲ್ಲನೂ. ಈ ಎಲ್ಲ ಕವರಲ್ಲೇ ಇರೋದು, ಯಾವುದನ್ನು ಕೂಡ ಓಪನ್ ಮಾಡಿ ನೋಡಿರಲಿಲ್ಲ. ಸೊ ನೋಡಿ, ಇದು ಕೂಡ ಗಿಫ್ಟ್ ಬಂದಿರೋದು, ನೋಡ್ಬಿಡಿ ಇನ್ನೊಂದ್ಸಲ. ಸೊ ಎಲ್ಲ ಸೂಟ್ ಆಗವೇ ಬಂದಿದೆ, ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಇದೆಲ್ಲ ನಿಜವಾಗ್ಲೂ ನನ್ನ ಬರ್ಡೇ ಇಷ್ಟೊಂದು ಚೆನ್ನಾಗಿ ಸೆಲೆಬ್ರೇಟ್ ಆಗ್ತದೆ. ಗೊತ್ತಿರೋರು ಗೊತ್ತಿಲ್ಲದವರು ಎಲ್ಲರೂ ಬಂದು ನಾನು ಗಿಫ್ಟ್ ಕೊಡ್ತೀರಾ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ಈ ವರ್ಷ ನನ್ನ ಬರ್ಡೇ. ಬಿಕಾಸ್ ಲೈಫಲ್ಲಿ ನಾವು ಏನು ಅಚೀವ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ನಾವು ಎಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ನಾನು ಈ ವರ್ಷ ಇಷ್ಟ ಆದರೆ ಮುಂದಿನ ವರ್ಷ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಥಿಂಕ್ ಮಾಡಬೇಕು. ಮುಂದಿನ ವರ್ಷಕ್ಕೆ ಇದಕ್ಕಿಂತ ಜಾಸ್ತಿ ಅಚೀವ್ ಮಾಡಿರಬೇಕು, ನಾನು ಏನಾದ್ರು ಅಚೀವ್ ಮಾಡಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿ ಬೆಳ್ಕೊಬಿಟ್ಟಿದೆ. ಅದು ಆಲ್ಮೋಸ್ಟ್ ಬೆಳ್ಕೊಬಿಟ್ಟಿದೆ. ಏನಾದರೂ ಹೋಗಲಿ ಅಚೀವ್ ಮಾಡೇ ಮಾಡ್ತೀನಿ, ಏನಾದರೂ ಲೈಫಲ್ಲಿ ಸಾಧನೆ ಅನ್ನೋದನ್ನ ನಾನು ಮಾಡೇ ಮಾಡ್ತೀನಿ. ಆಮೇಲೆ ಇನ್ನೂ 2 ಗಿಫ್ಟ್ ಬಂದೈತೆ, ಬ್ರ್ಯಾಂಡೆಡ್ ಗಿಫ್ಟ್. ಅವು ಏನಂದರೆ, ನಾನೀಗ ವೀಡಿಯೋ ಮಾಡ್ತಿದ್ದೀನಿ ಗೊತ್ತಾ, ಅದು ಐಫೋನು. ಅವರು ವಿನ್ನರ್ ಅಂತ ಅಂದ್ಬಿಟ್ಟು ಯಾರು
ಟ್ರಬಲ್ ಮೇಕರ್ ಏನೋ ಅವ್ರ ಹೆಸರು. ಹಾಂ, ಅವ್ರಿಗೆ ಫಸ್ಟ್ ಟೈಮ್ ನಾನು ಕಾಮೆಂಟ್ ಮಾಡಿದ್ದು. ಅದಕ್ಕೆ ನಾನು ವಿನ್ ಆದೆ ಕೂಡ. ಐಫೋನ್ ಗಿಫ್ಟ್ ಕೊಟ್ಟರು. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ನಿಮ್ಮ ಬರ್ಡೇಗೆ ಇದು ನಾನು ಕೊಡ್ತೀರಾ ಗಿಫ್ಟ್ ಅಂತ ಹೇಳಿದ್ರು. ಸೊ ಇದು ನಂಗೆ ದೊಡ್ಡ ಗಿಫ್ಟು. ಆಮೇಲೆ ರಿಂಗ್ ಲೈಟ್ ಗಿಫ್ಟ್ ಬಂದೈತೆ. ನಾನು ಅದರಲ್ಲೇ ಈಗ ವಿಡಿಯೋ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನಗೆ ಏನೇನು ಗಿಫ್ಟ್ ಮಾಡಿದ್ದೀರಾ ವೈಸ್, ತುಂಬ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಂಗೆ ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದೀರ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ನಂಗೆ ವಿಶ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಯಾರ್ಯಾರು ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದು ನನ್ನ ಯೂಟ್ಯೂಬ್ದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ನಾನು ಏನೇ ತಪ್ಪು ಮಿಸ್ಟೇಕ್ ಮಾಡಿದ್ರು, ನನ್ನ ವೀಡಿಯೋಗಳಲ್ಲಿ ಏನೇ ಮಿಸ್ಟೇಕ್ ಇದ್ದರೂ ಅದನ್ನು ತಿದ್ದಕ್ಕೆ ನೋಡಿ. ಅದನ್ನು ಬಿಟ್ಟು ಫಾಲೋ ಮಾಡದೆ ಹೋಗಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಬರೋವ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್.